ಎಸ್ಎನ್ ಕಾರ್ಯಾಚರಣೆ ತಂಡಕ್ಕೆ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ಬುಲಾವನ್ನ ಕೊಟ್ಟಿದ್ದಾರೆ. ಬೆಳ್ಳತಂಗಡಿ ಎಸ್ಐಟಿ ಠಾಣೆಗೆ ಬರುವಂತೆ ಅಧಿಕಾರಿಗಳು ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಫೋರೆನ್ಸಿಕ್, ಸೋಕೋ, ಅರಣ್ಯ ಹಾಗೆ ಕಂದಾಯ ಅಧಿಕಾರಿಗಳು ಕೂಡ ಬುಲಾವ್ ಕೊಟ್ಟಿರುವಂತದ್ದು. ಇಂದು ಎಸ್ಐಟಿ ಠಾಣೆಗೆ ಬರಲಿದ್ದಾರೆ. ಎಸ್ಟಿ ಸ್ಥಾಲ ಏನಿದಾರಲ್ಲ ಅರ್ಥಮೋ ರೆಡಿ ಮಾಡಿಕೊಳ್ಳುವಂತೆ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಪ್ರಣಬ್ ಮೊಹೋತಿ ಅವರು ಆಗಿರ್ಬೋದು, ಅನುಚಿತ ಅವರಾಗಿರ್ಬೋದು, ಜಿತೇಂದ್ರ ಅವರಾಗಿ ಒಂದಿಷ್ಟು ಸಭೆಯನ್ನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಇಷ್ಟು ದಿನಗಳ ಕಾಲ ನಾವು ಅಗದಿದ್ದೀವಿ, ಎಲ್ಲೂ ಕೂಡ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಏನ್ ಮಾಡೋಣ ಅಂತಂದ್ರೆ ಅನಾಮಿಕರನ್ನ ಕರೆಕ್ಟ್ ಆಗಿ ಒಂದಿಷ್ಟು ಪರೀಕ್ಷೆ ಮಾಡೋಣ. ಸೊ ಸರಿಯಾಗಿ ಹೇಳ್ತಾ ಇದ್ದಾನ ಏನ್ ಕತೆನೋ. ಸೋಕೋರ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಫೊರೆನ್ಸಿಕ್ ಆಗಿರ್ಬೋದು, ಎಲ್ಲಾ ಅಧಿಕಾರಿಗಳ ಜೊತೆ ಇವತ್ತು ಮೀಟಿಂಗ್ ಆಗುತ್ತೆ. ಮೋಸ್ಟ್ಲಿ ಇವತ್ತು ಬೇರೆ ಸ್ಥಳ ಗುರುತಿಸೋದು ಡೌಟ್ ಅನ್ಕೋತೀನಿ. ಯಾಕಂದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಕೂತ್ಕೊಂಡಂತ ಸಂದರ್ಭದಲ್ಲಿ ಬಹಳ ಸೆನ್ಸಿಟಿವ್ ಕೇಸ್ ರೀ ಇದು. ಸೊ ಯಾಕಂದ್ರೆ ಸರಿಸುಮಾರು ಏನು ಹೇಳಕ್ ಆಗಂಗಿಲ್ಲ, ಯಾವ ಟೈಮಲ್ಲಿ ಏನಾಗುತ್ತೋ, ಏನ್ ಕತೆ, ಏನ್ ಬೆಳವಣಿಗೆ ಆಗಬಹುದು ಅನ್ನೋಂತ ಕಾರಣದಿಂದ. ಸೊ ಹಾಗಾಗಿ ಸೆನ್ಸಿಟಿವ್ ಕೇಸ್ ಇರೋದ್ರಿಂದಾಗಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಒಂದಿಷ್ಟು ಮೀಟಿಂಗ್ ಮಾಡ್ತಾರೆ. ಸೊ ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಏನು ಬೆಳವಣಿಗೆ ಆಗ್ಬೋದು, ಏನು ಕತೆ, ಈ ಮಂಪೂರು ಪರೀಕ್ಷೆ ಮಾಡೋರ್ದ ಅಥವಾ ಬೇಡವಾ. ಯಾಕಂದ್ರೆ ಕೋರ್ಟ್ದಿಂದ ಆದೇಶ ಬರಬೇಕು. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಮಂಪೂರು ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ ಕೋರ್ಟ್ ಒಂದಿಷ್ಟು ಗ್ರೀನ್ ಸಿಗ್ನಲ್ ಕೊಡಬೇಕು. ಕೋರ್ಟ್ನಿಂದ ಒಂದಿಷ್ಟು ಅನುಮತಿ ಪಡೆದ ನಂತರ ಮಂಪೂರು ಪರೀಕ್ಷೆ ಮಾಡ್ತಾರೆ. ಈ ಮಂಪೂರು ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಳ್ಳನ್ನ ಸಂಪೂರ್ಣವಾಗಿ ಕುಗ್ಗಿಸುವಂತ ಕೆಲಸ ನಡೆಯುತ್ತೆ ಇಲ್ಲಿ ಮಂಪೂರು ಪರೀಕ್ಷೆಯಲ್ಲಿ. ಸೊ ಹಾಗಾಗಿ ಮಂಪೂರು ಪರೀಕ್ಷೆಯಲ್ಲಿ ಸತ್ಯವನ್ನ ಹೇಳಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹೇಳಿದ್ದ ನಾನು ಸುಳ್ಳ ಅಥವಾ ಸತ್ಯನ, ಅದೆಲ್ಲವೂ ಕೂಡ ಮಂಪೂರು ಪರೀಕ್ಷೆ ಆದ ನಂತರ ವರದಿ ಬಂದ ನಂತರ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಯಾವ ರೀತಿಯಾದಂತಹ ಒಂದಿಷ್ಟು ತಂಡಕ್ಕೆ ಒಂದಿಷ್ಟು ಎಲ್ಲ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬರಬಹುದು, ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದು ಕೂಡ ಇದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಸವಾಲಾಗ್ಬಿಟ್ಟಿದೆ ಅಂತಂದ್ರೆ ಪ್ರತಿ ಹೆಜ್ಜೆಗೂ ಕೂಡ ಹೆಜ್ಜೆ ಹಿಂಗಿಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಎಚ್ಚರಿಕೆ ಹೆಜ್ಜೆ. ಎಲ್ಲಿ ಇವನು ಮಾರಾಯ ಬೇರೆ ಪ್ಲೇಸ್ ತೋರಿಸ್ಬಿಡ್ತಾನೋ, ಬೇರೆ ಎಲ್ಲಾದ್ರೂ ತೋರಿಸ್ಬಿಡ್ತಾನೋ. ಯಾಕಂದ್ರೆ ಮೊನ್ನೆ ತಾನೇ ಒಂದಿಷ್ಟು ಖಾಸಗಿ ವ್ಯಕ್ತಿಗಳ ಬಗ್ಗೆಯೂ ಕೂಡ ಆಗಿದ್ದ ಅನ್ನುವಂಥದ್ದು. ನೋಡಿ, SIT ಅಧಿಕಾರಿಗಳಿಗೆ ಮುಂದಿರುವಂಥ ಸವಾಲುಗಳ ಬಗ್ಗೆಯೂ ಕೂಡ ಒಂದಿಷ್ಟು ನಾವು ಮಾತಾಡ್ತಾ ಇದ್ವಿ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ನೋಡ್ಬಿಡೋಣ. ಸೊ SITಗೆ ಮುಂದಿನ ಸವಾಲುಗಳು ಏನಪ್ಪಾ ಅಂತಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಹುಡುಕಾಟದ ಒಂದಿಷ್ಟು ಬಗ್ಗೆ ಚರ್ಚೆ ಆಗುತ್ತೆ. ಸೊ ಅದಾದ ನಂತರ SIT ಸಭೆಗೆ ನಿರ್ಧಾರದ ಬಗ್ಗೆ ಸರ್ಕಾರದ ಜೊತೆ ಒಂದಿಷ್ಟು ಚರ್ಚೆ ಮಾಡ್ತಾರೆ. ಕೋರ್ಟ್ಗೂ ಮುಂದಿನ ನಿರ್ಧಾರ ಮಾಹಿತಿ ಒಂದಿಷ್ಟು ರವಾನೆ ಆಗುತ್ತೆ. ಸೊ ಗೃಹ ಇಲಾಖೆ ಸೂಚನೆ ಕೊಟ್ಟರೆ ಮಾತ್ರ ಇಂದು ಶೋಧ. ಹೌದು, ಪರಮ್ ಅವರು ಇವತ್ತು ಏನಾದರೂ ಒಂದಿಷ್ಟು ಕೊಟ್ರೆ, ಅನುಮತಿ ಕೊಟ್ರೆ ಇವತ್ತು ಹೌದ್ರಿ ಎಲ್ಲಿ ಬೇಕಾದ್ರಲ್ಲಿ ಅಗಿರಿ ಅಂತ ಅನುಮತಿ ಕೊಟ್ರೆ ಮಾತ್ರ ಶೋಧ, ಇಲ್ಲ ಅಂತಂದ್ರೆ ಇಲ್ಲ. ಶೋಧಕ್ಕೆ ಸ್ಥಗಿತಕ್ಕೆ ಹಿಂದೆ CM ಸೂಚನೆ ಕೊಡ್ತಾರಾ? CM ಕೂಡ ಒಂದಿಷ್ಟು ತಲೆ ಕೆಡಿಸ್ಕೊಂಡಾಗ್ಬಿಟ್ಟಿದೆ. ಯಾಕಂದ್ರೆ SIT ಮತ್ತೆ ವಾಪಸ್ ಕರೆಸ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಈ ಕೇಸ್ಗೆ ಜಯ ಸಿಗೋದಿಲ್ಲ. ಏನು ಅನಾಮಿಕ ಹೇಳಿದಂಥ 300 ಶವ 400 ಶವ ಅಟ್ಟು ಹೂತಿದ್ದೀನಿ ಇಟ್ಟು ಹೂತಿದ್ದೀನಿ, ಆ ಆತ್ಮಕ್ಕೆ ಒಂದಿಷ್ಟು ಶಾಂತಿ ಸಿಗುವಂಥ ಕೆಲಸ ನಡೆಯೋದಿಲ್ಲ. ಸೊ ಹಾಗಾಗಿ ಈಗಾಗಲೇ SITಗೆ ಮುಂದಿರುವಂಥ ಸವಾಲುಗಳ ಬಗ್ಗೆಯೂ ಕೂಡ ನೋಡ್ತಾ ಇದ್ದೀವಿ. ಎಷ್ಟು ಮತ್ತೊಂದಿಷ್ಟು ಅಪ್ಡೇಟು. ಅನಾಮಿಕನಿಗೆ ಮಂಪರು ಪರೀಕ್ಷೆ ಮಾಡಿಸ್ತಾರಾ SIT? ಎಸ್, ಬಹಳಷ್ಟು ಅನಾಮಿಕನ ಹೇಳಿಕೆ ಬಗ್ಗೆ ಸತ್ಯಾಸತ್ಯತೆ ಬಯಲಾಗುತ್ತಾ? ಕುತೂಹಲ ಘಟ್ಟಕ್ಕೆ ನಿಂತಿದೆ ಧರ್ಮಸ್ಥಳದ ಪ್ರಕರಣ. ಈ ಪ್ರಕರಣ ಇದೆಯಲ್ಲ, ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಸೊ ಹಾಗಾಗಿ ನೋಡಿ, ಮಂಪರು ಪರೀಕ್ಷೆ ಬಗ್ಗೆ ನಾವು ಅವಾಗ ತಾನೇ ಮಾತಾಡ್ತಾ ಇದ್ವಿ ರೋಶ್ನಿ, ಏನಾಗುತ್ತೆ, ಏನ್ ಕತೆ, ಏನ್ ಮಾಡುತ್ತೆ. ಯಾಕಂದ್ರೆ ಸರ್ಕಾರವು ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದ್ರಿ, ಬರೀ ಸುಳ್ಳನ್ನ ಹೇಳ್ತಾ ಇದ್ದಾನೆ, ಹಾಗಾಗಿ ಅವನ್ನ ಮಂಪರು ಪರೀಕ್ಷೆ ಮಾಡ್ಲೇಬೇಕು. ಮಂಪರು ಪರೀಕ್ಷೆ ಅನ್ನೋದೇ ಲಾಸ್ಟ್ ಆಪ್ಷನ್ ಇರೋದು ಈಗ. ಯಾಕೆ ಅಂತಂದ್ರೆ ಬೇರೆ ದಾರಿ ಇಲ್ಲ. ಈಗ ಇಷ್ಟು ದಿನ ಅವ್ನ್ ಮಾತ್ ಕೇಳಿ ಕೇಳಿ ಇವ್ರು ಸಿಕ್ಕಿದೆಲ್ಲ ಹಾಕೊಂಡ್ ಹೋಗ್ತಾ ಇದ್ರು. ಎಲ್ಲಿ ನೋಡ್ತಾರೆ ಅಲ್ಲಿ. ಈಗ ಮತ್ತೆ ಹೊಸ ಜಾಗ ಏನೋ ಗುರುತಿಸ್ತಾನೆ, ಮತ್ತೆ ಅಲ್ಲೇ ಶೋಧ ಕಾರ್ಯ ನಡೆಯುತ್ತೆ. ಆ ರೀತಿ ನಾವು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಆಪ್ಷನ್ ಉಳ್ದಿರೋದೇ ಮಂಪರು ಪರೀಕ್ಷೆ. ಆದ್ರೆ ಇಲ್ಲಿ ಒಂದು ವಿಷಯ ನೀವು ಗಮನ ಕೊಡ್ಬೇಕಾಗತ್ತೆ. ಮಂಪರು ಪರೀಕ್ಷೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಇದು SITಗೂ ಕೂಡ ಚಾಲೆಂಜ್ ಹೌದು, ಅದರ ಜೊತೆಗೆ ಅನಾಮಿಕ ವ್ಯಕ್ತಿಗೂ ಕೂಡ ಚಾಲೆಂಜ್. ಯಾಕೆ ಅಂತಂದ್ರೆ ಮೊದಲನೇದಾಗಿ ಅನಾಮಿಕ ವ್ಯಕ್ತಿ ಅವನು ಒಪ್ಪಬೇಕಾಗತ್ತೆ, ಹೌದು ಇದಕ್ಕೆ ನಾನು ಸಿದ್ಧವಾಗಿದ್ದೇನೆ, ಮಂಪರು ಪರೀಕ್ಷೆ ನಡೆಯಿದ್ದೇನೆ ಅಂತ ಹೇಳಿ ರೆಡಿ ಆಗ್ಬೇಕಾಗತ್ತೆ. SIT ಕಚೇರಿಗೆ ಬರಕ್ಕಿಂತ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ದಾನೆ ಅವನು, ನೀವು ಮಂಪರು ಪರೀಕ್ಷೆ ಮಾಡ್ತೀರಾ, ಹಾಗಾದ್ರೆ ಅವನಿಗೇನು ಭಯ ಇಲ್ಲ, ಅದಕ್ಕೆ ಒಪ್ಕೊಂಡಿದ್ದಾನೆ ಅಂತಂದ್ರೆ ನಾನು ನಿಜ ಹೇಳ್ತೀನಿ ಅನ್ನುವಂಥದ್ದು. ಅದಾದ್ಮೇಲೆ ಏನಕ್ಕೆ ಅಂತಂದ್ರೆ ಇಲ್ಲಿ ಬಿಗ್ ಚಾಲೆಂಜ್ ಅಂತಂದ್ರೆ ಮಂಪರು ಪರೀಕ್ಷೆಯಲ್ಲಿ ಬಹುಶಃ ಅವರ ದೇಹಕ್ಕೆ ಅಥವಾ ಅವರ ಮೆದುಳಿಗೂ ಕೂಡ ಹಾನಿ ಆಗಬಹುದು ಅನ್ನುವಂತ ಚಾನ್ಸಸ್ ಇದೆ. ಇದರಲ್ಲಿ ಡಾಕ್ಟರ್ಸ್ ಕೂಡ ನಿಮಗೆ ಗ್ಯಾರಂಟಿ ಕೊಡೋದಿಲ್ಲ, ಡಾಕ್ಟರ್ಸ್ ಕೂಡ ನಿಮ್ಗೆ ಕನ್ಫರ್ಮ್ ಆಗಿ ಹೇಳೋದಿಲ್ಲ. ಹೌದು, ಬಟ್ ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾ ಇದ್ದಾನೋ ಅದು ಮಾತ್ರ 100% ಇಲ್ಲಿ ಗೊತ್ತಾಗ್ಬಿಡತ್ತೆ. ಇಲ್ಲಿ ಕಳ್ಳ ಸಿಕ್ಕಾಕೊಂಡೇ ಹಾಕೊಳ್ತಾನೆ, ಇಲ್ಲಿ ಎಂತವ್ರು ಇದ್ರು ಬೇಕಾದ್ರೂ ತಗ್ಲಾಕೋದಾರೆ ಆರಾಮಾಗಿ. ಆದ್ರೆ ಇಲ್ಲಿ ಡಾಕ್ಟರ್ಸ್ ಕೂಡ ನಿಮ್ಗೆ
ಕನ್ಫರ್ಮೇಶನ್ ಅಥವಾ ಗ್ಯಾರಂಟಿ ಕೊಡೋದಿಲ್ಲ. ಏನು ಅಂತಂದ್ರೆ ಇಲ್ಲಿ ಮಂಪರು ಪರೀಕ್ಷೆ ಆದ ಬಳಿಕ ಅವನು ನಾರ್ಮಲ್ ಆಗಿರ್ತಾನೆ ಅನ್ನೋಂಥದ್ದು ಹೇಳಕ್ಕಾಗಲ್ಲ. ಅವನು ಹೆಲ್ತ್ ಅಲ್ಲಿ ಅಥವಾ ಅವನ ಒಂದು ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಹುದು. ಹಾಗಾಗಿ ಇದು ಒಂದು ದೊಡ್ಡ ಪ್ರಶ್ನೆ, ಜೊತೆಗೆ ಇದು ಬಿಗ್ ಚಾಲೆಂಜ್. ಒಂದು ಕಡೆ ಸರ್ಕಾರದಿಂದ ಇವರಿಗೆ ಏನು ಪರ್ಮಿಷನ್ ಕೊಡಬೇಕು. ರೋಶ್ನಿ, ಮತ್ತೊಂದು ಅಪ್ಡೇಟ್, ಬಿಗ್ ಅಪ್ಡೇಟ್ ಅಂತ. ಇವತ್ತು ಏನ್ ಕತೆ, ಏನಾಗ್ಬಹುದು, ಏನ್ ಕತೆ? ಏನೂ ಸಿಗದಿದ್ರೆ ದೂರುದಾರನ ಮಂಪರು ಪರೀಕ್ಷೆ ಫಿಕ್ಸ್ ಆಗ್ಬಿಡುತ್ತೆ. ಇವತ್ತು ಮಂಪರು ಪರೀಕ್ಷೆಗೂ ನಾನು ರೆಡಿ ಎಂದಿದ್ದಾನೆ ದೂರುದಾರ. ಹಿಂದೆ ದೂರು ಕೊಟ್ಟಾಗ್ಲೇ ಮಂಪರು ಪರೀಕ್ಷೆಗೆ ಸಿದ್ಧನಾಗಿದ್ದಾನೆ ಅವನು. ಎಸ್ಐಟಿ ಮುಖ್ಯಸ್ಥ ಜೊತೆ ಚರ್ಚಿಸಲಿದ್ದಾರೆ ಅಧಿಕಾರಿಗಳು. ಕೋರ್ಟ್ ಅನುಮತಿ ಪಡೆದು ದೂರುದಾರನ ಮಂಪರು ಪರೀಕ್ಷೆ ನಡೆಯುತ್ತೆ. ದೂರುದಾರ ಹೇಳ್ತಿರೋದೆಲ್ಲ ಸತ್ಯನ ಸುಳ್ಳ ಅನ್ನೋದರ ಪರೀಕ್ಷೆ ಆಗುತ್ತೆ. ಅಹಮದಾಬಾದ್ ಅಥವಾ ಹೈದರಾಬಾದ್ ನಲ್ಲಿ ಮಂಪರು ಪರೀಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಎಸ್, ನಮ್ಮ ರಾಜ್ಯದಲ್ಲಿ ಆಗೋದಿಲ್ಲ ಇದು. ಅಹಮದಾಬಾದ್ ಅಥವಾ ಹೈದರಾಬಾದ್ ನಲ್ಲಿ ಅಲ್ಲಿ ಆಗ್ಬೇಕಾಗಿರುವಂತದ್ದು ಮಂಪರು ಪರೀಕ್ಷೆ. ಅಲ್ಲಿ ಅನಾಮಿಕನನ್ನ ಕರ್ಕೊಂಡು ಹೋಗ್ತಾರೆ. ಈಗ ಕೋರ್ಟ್ನಿಂದ ಒಂದಿಷ್ಟು ಗ್ರೀನ್ ಸಿಗ್ನಲ್ ಬರಬೇಕು. ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಬಂದ ನಂತರ ಮಂಪರು ಪರೀಕ್ಷೆಗೆ ನಡಿಯಪ್ಪ, ಇಷ್ಟು ದಿನ ಏನು ಹೇಳಿದೆಲ್ಲ ಎಲ್ಲವೂ ಕೂಡ ಸತ್ಯಾಸತ್ಯತೆ ಬಯಲಾಗ್ಬಿಡುತ್ತೆ, ನಡಿಯಪ್ಪ ಅಂತ ಕರ್ಕೊಂಡು ಹೋಗ್ತಾರೆ. ಹೈದರಾಬಾದ್ನಲ್ಲಿ ಮಂಪರು ಪರೀಕ್ಷೆ ಆಗುತ್ತೆ. ಸೊ ಮಂಪರು ಪರೀಕ್ಷೆ ಮಾಡಿದ ನಂತರ ಮುಂದಿನ ಸವಾಲು ಏನಪ್ಪಾ ಅಂತಂದ್ರೆ, SIT ಅಧಿಕಾರಿಗಳಿಗೆ ಮತ್ತೆ ಸರಿಯಾದಂತ ಉತ್ತರ ಕೊಟ್ರೆ ಅಲ್ಲಿ ಹೌದು ನಾನು ಇದೇ ಜಾಗದಲ್ಲಿ ಹೂತಿದ್ದೀನಿ ಅಂತ ಮಂಪರು ಪರೀಕ್ಷೆಯಲ್ಲಿ ಹೇಳೋಗ್ಬಿಟ್ರೆ SIT ಅವಾಗ ಏನ್ ಮಾಡುತ್ತೆ? ಹೌದು, ಈಗ ಸ್ಥಳ ಬದಲಾವಣೆ ಆಗಿರ್ಬೋದು, ಗುರುತು ಹಿಡಿಯೋದ್ರಲ್ಲಿ ಒಂದಿಷ್ಟು ಅದಲು ಬದಲಾಗಿರ್ಬಹುದು. ಮಂಪರು ಪರೀಕ್ಷೆಯಲ್ಲಿ ಸರಿಯಾದಂತ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟ ಅಂತಂದ್ರೆ ಏನ್ ಮಾಡುತ್ತೆ SIT? ಅವಾಗ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರ ಯಾರ ಮೇಲೆ ಬ್ಲೇಮ್ ಮಾಡೋದು? ಅವಾಗ SIT ಮೇಲೆ ಮಾಡಬೇಕಾ, ರಚನೆ ಮಾಡಿರುವಂತಹ ಸರ್ಕಾರದ ಮೇಲೆ ಮಾಡಬೇಕಾ, ಅಥವಾ ಗೃಹ ಸಚಿವರ ಮೇಲೆ ಮಾಡಬೇಕಾ, CM ಸಿದ್ದರಾಮಯ್ಯ ಅವರ ಮೇಲೆ ಮಾಡಬೇಕಾ? ಯಾಕಂದ್ರೆ SIT ಅಧಿಕಾರಿಗಳು ಸೊ ಹಾಗಾಗಿ SIT ಅಧಿಕಾರಿಗಳು ನಿಷ್ಪಕ್ಷವಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಮಂಪರು ಪರೀಕ್ಷೆ ಮಾಡೋದಕ್ಕೆ ಒಂದಿಷ್ಟು ಅವನು ಕೂಡ ಸಿದ್ಧ ಆಗಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೇನು ಹೈದರಾಬಾದ್ ಇಲ್ಲ ಅಥವಾ ಅಹಮದಾಬಾದ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಹೌದಪ್ಪ, ಮಂಪರು ಪರೀಕ್ಷೆ ಮಾಡಿದ್ರು, ಮುಂದಿನ ಬೆಳವಣಿಗೆ ಏನು? ಅದರಲ್ಲೂ ಕೂಡ ಈಗ ಹೊಸ ದೂರುದಾರರು ಬೇರೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡ್ತಾರಾ? ಅವರಿಗೂ ಮಾಡ್ತಾರಾ? 2009ರಲ್ಲಿ ಹೌದು. ಇವಾಗ ಬಂದಿರುವಂತಹ ಈ ಒಂದು ಅಪ್ಡೇಟ್ ಬರ್ತಾ ಇದೆ. ನೋಡ್ತಾ ಹೋಗೋಣ. ಅನಾಮಿಕ ಹೆಣ ಹೂತಿದ್ದು ನಿಜಾನ ಅಥವಾ ಸುಳ್ಳ? ಸಾಕ್ಷಿದಾರರು ಹೇಳ್ತಾ ಇರೋದು ಸತ್ಯನಾ? ಅನಾಮಿಕನ ಬಗ್ಗೆ ಆ ಇಬ್ಬರು ಹೇಳಿದ್ದೇನು? ಅನಾಮಿಕ ಶವ ಹೂತಿದ್ದನ್ನ ಕಣ್ಣಾರೆ ಕಂಡಿದ್ದಾರಾ ಇವರೆಲ್ಲರೂ ಕೂಡ? ಆಪರೇಷನ್ 2 ಶುರುವಾದ್ರೆ ಹೇಗಿರುತ್ತೆ ಈ ತನಿಖೆ? SIT ಮುಂದೆ ಏನ್ ಮಾಡುತ್ತೆ? ಮುಂದಿನ ಕ್ರಮ ಏನ್ ತಗೊಳ್ತದೆ? ಅನಾಮಿಕನಿಗೆ ಇರೋ ಆತಂಕ ಏನು ಇಲ್ಲಿ? ಖಾಲಿ ಸಮಾಧಿಗಳ ಸುತ್ತ ಸಾಕ್ಷ್ಯಗಳ ಅನುಮಾನದ ಹುತ್ತವೇ ಹುಟ್ಟಿಕೊಂಡಿದೆ ಇಲ್ಲಿ. ಎಸ್, ಬಹುಶಃ ಈಗ ಅನಾಮಿಕ ಹೆಣ ಹೂತಿದ್ದಾನೋ ಇಲ್ವೋ ಅನ್ನುವಂಥದ್ದು ಈಗ ಇಬ್ರು ಅನಾಮಿಕ ಬಂದು ಹೇಳ್ತಾ ಇದಾರಲ್ಲ, ಬಹಳಷ್ಟು ನಂಬಿಕೆ ಇದೆ ಅವ್ರ ಮೇಲೂ ಕೂಡ. ಕೇವಲ ಇದು ಅನಾಮಿಕ ಒಬ್ರಲ್ಲ ಅಂತ ನೀವು ಹೇಳಕ್ಕಾಗಲ್ಲ. ಯಾಕೆ ಹೇಳಿ? ಈಗ ಹಾಗಾದ್ರೆ ಇವಾಗ ಎಷ್ಟು ಜನ ಬೇಕಾದ್ರೂ ಬರ್ತಾರಪ್ಪ, ಇಡೀ ಗ್ರಾಮಸ್ಥರೇ ಬಂದಿದ್ದಾರೆ ಅಲ್ಲಿ, ಇಡೀ ಗ್ರಾಮಸ್ಥರೇ ಬಂದಿದ್ದಾರೆ ಅಂತ ಬರ್ತಾರೆ. ಅವಾಗ ಏನ್ ಮಾಡ್ತಾರೆ? ಸರಿ, ಆಮೇಲೆ ಆಯ್ತು, ಅವ್ರೇನೋ ಏನೋ ನಾವು ಕಣ್ಣಿಂದ ಕಂಡಿದ್ದೀವಿ, ನೋಡಿದೀವಿ ಅಂತ ಹೇಳ್ತಾ ಇದಾರಲ್ಲ. ಇಷ್ಟು ದಿನ ಎಲ್ಲಿದ್ರು? ಹಾಗಾದ್ರೆ ಇಷ್ಟು ದಿನ ಎಲ್ಲಿದ್ರು? ಇಷ್ಟು ವರ್ಷ ಎಲ್ಲಿದ್ರು? ಸರಿ ಆಯ್ತು, SIT ಭಯ ಇತ್ತು ಅವರಿಗೆ. ಇವಾಗ ಹೆಂಗ್ ಧೈರ್ಯ ಬಂದ್ಬಿಡ್ತು? ಈಗ SIT ಅಧಿಕಾರಿಗಳು ನಿಷ್ಪಕ್ಷವಾದ ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋಗಿ ಬಂದಿದ್ದೀವಿ ನಾವು. ಇಷ್ಟು ದಿನ ಆಗೋಯ್ತು, ಇವಾಗ ಏನು ಸಿಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಇವಾಗ ಇವ್ರು ಸಡನ್ ಆಗಿ ನೆನಪಾಗ್ಬಿಡುತ್ತೆ ಇವ್ರಿಗೆಲ್ಲರಿಗೂ ಕೂಡ. ಏನು ಇವಾಗ ಇಬ್ರು ಎಂಟ್ರಿ ಕೊಟ್ಟಿದ್ದಾರೆ, ಇವ್ರಿಗೆ ಸಡನ್ ಆಗಿ ನೆನಪಾಗುತ್ತೆ, ನಾವೆಲ್ಲ ಕಣ್ಣಿಂದ ನೋಡಿದೀವಿ ಅಂತ ಹೇಳಿ ಬಂದು ದೂರ್ ಕೊಡ್ತಾರೆ. ಹಾಗಾದ್ರೆ ಇಷ್ಟು ದಿನ ಯಾಕೆ ಸುಮ್ನಿದ್ರು? ಡೇ 1 ಬಂದು ಹೇಳ್ಬಹುದಿತ್ತಲ್ಲ ಅವರು. ಅವಾಗ ಧೈರ್ಯ ಇರ್ಲಿಲ್ಲ. ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಒಂದಿಷ್ಟು ಪುಷ್ಟಿ ಸಿಗಬೇಕು, ಯಾರಾದ್ರೂ ಹೇಳ್ಬೇಕು, ನಮಗೆ ಧೈರ್ಯ ಕೊಡಬೇಕು. ಹೋಗ್ರಿ, ಇವಾಗ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಿಂದೆ ಇಡೀ ಗ್ರಾಮಸ್ಥರೇ ಎದ್ದು ನಿಂತಿದ್ದಾರೆ. ಇಲ್ರಿ, ಆಗ್ತಾ ಇರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ್ರಿ, ಇವಾಗ ಮಾತಾಡಲಿಲ್ಲ ಅಂದ್ರೆ ಏನು ಸತ್ ಮೇಲೆ ಮಾತಾಡಕ್ಕಾಗುತ್ತಾ? ಇವಾಗ ಮಾತಾಡೋಣ ನಡ್ರಿ ಅಂತ ಇಡೀ ಗ್ರಾಮಸ್ಥರು ಬರ್ತಾ ಇದ್ದಾರೆ. ಇಬ್ರು ಸಾಕ್ಷಿದಾರರು ನೋಡಿ, ಪುರಂದರ ಗೌಡ ಮತ್ತೆ ತುಕಾರಾಮ್ ಗೌಡ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. 2009ರಲ್ಲಿ ಯಾರೋ ಕಾರಲ್ಲಿ ಬಂದು ಹೆಣವನ್ನ ಡಿಕ್ಕಿಯಲ್ಲಿ ಕೊಟ್ಟು ಹೋಗ್ತಿದ್ರಂತೆ. ಇವ್ರು ಅಗೆದು ಅಲ್ಲಿ ಹೆಣಗಳನ್ನ ಇಡ್ತಾ ಇದ್ದಂತ ಪುರಂದರ ಗೌಡ, ತುಕಾರಾಮ್ ಗೌಡ ಇಬ್ರು ಕೂಡ ಹೇಳಿದ್ರು. ಸೊ ನಿನ್ನೆ ಆ ಬೈಟ್ಗಳನ್ನ ನಾನು ಗಮನಿಸಿದಾಗ ಇಷ್ಟೊಂದು ಧೈರ್ಯದಿಂದ ಬಂದು ಹೇಳ್ತಾ ಇದಾರಲ್ಲ, ಇಷ್ಟು ದಿನ ಏನು ಹೋಗಿದ್ರಪ್ಪ ಇವರು? ಈ ಗೌಡ್ರು ಎಲ್ಲೂ ಹೋಗಿದ್ರು ಹಾಗಾದ್ರೆ? ಯಾಕೆ ಇಷ್ಟು ದಿನ ಧೈರ್ಯ ಇರ್ಲಿಲ್ವಾ? ಧೈರ್ಯ ಈಗ ಈ ಅನಾಮಿಕ ಬಂದ, ಜಯಂತ್ ಬಂದ, ಅದಾದ ನಂತರ ಸುಜಾತಾ ಭಟ್ ಬಂದ್ರು, ಇನ್ನು ಇಂದ್ರಾವತಿ ಬಂದ್ರು,
ಈಗ ತುಕಾರಾಮ್ ಗೌಡ, ಪುರಂದರ ಗೌಡ, ಎಷ್ಟು ಜನ ರೀ, ಇನ್ನ ಅದೆಷ್ಟು ಜನ ಬರ್ತಾರೆ? ಅದೆಷ್ಟು ಜನ ಅವತ್ತು SIT ಅಧಿಕಾರಿಗಳಿಗೆ ಗ್ರಾಮಸ್ಥರು ಏನ್ ಮಾಡ್ಬಿಟ್ರು, ದೂರು ಕೊಟ್ಬಿಟ್ರು. ನೋಡಿ, ನೀವು SIT ಅಧಿಕಾರಿಗಳು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಿದ್ದೀರಿ, ಸೊ ಹಾಗಾಗಿ ನಿಮ್ಮ ತನಿಖೆಯಲ್ಲಿ ನಮ್ಮನ್ನೂ ಕೂಡ ಭಾಗವಹಿಸ್ಕೊಳ್ಳಿ, ನಾವು ಕೂಡ ಬರ್ತೀವಿ, ನಿಷ್ಪಕ್ಷವಾದಂಥ ತನಿಖೆಯಲ್ಲಿ ನಮಗೂ ಕೂಡ ತಗೊಳ್ಳಿ. ಯಾಕಂದ್ರೆ ದೂರುದಾರ ಎಲ್ಲೆಲ್ಲಿ ಇಟ್ಟಿದ್ದಾನೆ, ಹೆಣ ಎಲ್ಲೆಲ್ಲಿ ಅಗದು ಇಟ್ಟಿದ್ದಾನಲ್ಲ, ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ ಅನ್ನುವಂಥ ಕಾರಣದಿಂದಾಗಿ SIT ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ, ದೂರು ಕೊಡ್ತಾರೆ. ಬಟ್ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕೋದಿಲ್ಲ. ಯಾಕಂದ್ರೆ SIT ಅಧಿಕಾರಿಗಳು ಒಂದಿಷ್ಟು ತನಿಖೆ ಮಾಡಬೇಕು ಅಂತಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈಗ ಯಾಕೆ ಬರ್ತಾ ಇದ್ದಾರೆ, ಏನ್ ಕತೆ, ಎಲ್ಲಿದ್ರು ಇವರು, ಇವೆಲ್ಲವೂ ಕೂಡ ತನಿಖೆ ಮಾಡ್ತಾರೆ. ಸೊ ಮತ್ತೊಂದಿಷ್ಟು ಗ್ರಾಫಿಕ್ಸ್ ಇದೆ ಅನ್ನುವಂಥ ಬಗ್ಗೆಯೂ ಕೂಡ ಗೊತ್ತಾಗ್ತಾ ಇದೆ. ಸೊ ರೋಶ್ನಿ, ಏನಿದೆ ನೋಡಿ. ಈಗ ಇಲ್ಲಿ ಸಾಕ್ಷಿಗಳು ನಾಶ ಆಗ್ತಾ ಇದೆಯಾ? ಹಾಗಾದ್ರೆ ದಿನ ಕಳೀತಾ ಇದ್ದಂಗೆ ಸಾಕ್ಷಿಗಳೇನಾದ್ರೂ ನಾಶ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿರುವಂತದ್ದು. ಹಾಗೆ ನಾವು ನೋಡ್ತಾ ಹೋದ್ರೆ ದೊಡ್ಡ ಯಂತ್ರಗಳ ಬಳಕೆಯಿಂದ ಸಣ್ಣ ಸಣ್ಣ ಮೂಳೆಗಳು ನಾಶ ಆಗುತ್ತಾ ಇಲ್ವಾ? ಆಗಬಹುದು, ಬಹುಶಃ ಆಗ್ಬಹುದು. ಇನ್ನು ದಪ್ಪ ಮೂಳೆಗಳ ಮೇಲಿರುವಂತಹ ಗಾಯದ ಗುರುತುಗಳು ಹಾನಿಯಾಗಿದ್ದವ? ಯಾಕೆ ಅಂತಂದ್ರೆ ಈಗಾಗಲೇ ಒಂದಷ್ಟು ಮೂಳೆಗಳು ಸಿಕ್ಕಿದೆ, ಅದ್ರ ಮೇಲೆ ಯಾವುದೇ ಒಂದು ಗಾಯದ ಗುರುತುಗಳು ಇಲ್ಲ. ಹಾಗಾಗಿ ಬಹುಶಃ ಆ ಒಂದು ಗುರುತುಗಳು ಏನಾದ್ರೂ ಮಾಯ ಆಗ್ಬಿಟ್ಟಿದ್ಯಾ, ನಾಶ ಆಗಿದ್ಯಾ? 25 ವರ್ಷದ ಮೂಳೆ ಆಗಿರುವ ಕಾರಣಕ್ಕೆ ಈ ಸಾಕ್ಷಿಗಳು ನಾಶ ಆಗಬಹುದು, ಚಾನ್ಸಸ್ ಇದೆ, ನಾಶ ಆಗ್ಲಿಕ್ಕೆ ಚಾನ್ಸಸ್ ಇದೆ. ದೂರುದಾರನ ಹೇಳಿಕೆ ಬಗ್ಗೆ ಮರು ಪರಿಶೀಲನೆ ಮಾಡಿ ಅಗಿಯಬೇಕಿತ್ತು. ನೋಡಿ, ದೂರುದಾರ ಏನ್ ಹೇಳ್ತಾನಲ್ವಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅದೇ ಜಾಗಗಳಲ್ಲಿ ಅಗಿಯಬಹುದಿತ್ತ ಅನ್ನುವಂತ ಪ್ರಶ್ನೆ ಇಲ್ಲಿದೆ. ಅಂದ್ರೆ ಎಲ್ಲೋ ಅರ್ಜೆಂಟ್ ಮಾಡ್ಕೊಂಡು ಇವ್ರೇನಾದ್ರೂ ಮಿಸ್ ಮಾಡ್ಕೊಂಡ್ರ ಅನ್ನುವಂಥದ್ದು ಅನುಮಾನ. ಸಾಕ್ಷಿಗಳು ಹೇಗೆಲ್ಲ ಇಲ್ಲಿ ನಾಶ ಆಗಬಹುದು, ಅದು ಸಣ್ಣ ಮೂಳೆ ಇರಬಹುದು ಅಥವಾ ದಪ್ಪ ಮೂಳೆ ಇರಬಹುದು, ಅಥವಾ ಆ ಮೂಳೆಗಳ ಮೇಲೆ ಇರುವಂತಹ ಒಂದಷ್ಟು ಗಾಯಗಳ ಮಾರ್ಕ್ ಏನಿರಬಹುದು, ಇದೆಲ್ಲವೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಕೂಡ ಬಹಳ ವರ್ಷಗಳ ಹಿಂದೆ ಆಗಿರುವಂತದ್ದು ಇದು. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ. 13ನೇ ಸ್ಥಳದಲ್ಲಿ ಯಾವುದೇ ಕಳೇಬರ ಸಿಗದ ಹಿನ್ನೆಲೆ ಇಂದು SIT ಅಧಿಕಾರಿಗಳ ಮಹತ್ವದ ಸಭೆ ಸಾಧ್ಯತೆ ಇದೆ. ಸಭೆಯಲ್ಲಿ ಅಸ್ಥಿ ಪಂಜರ ಹುಡುಕಾಟದ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು. ನೋಡಿ, ಏನ್ ಹೇಳ್ತೀರಾ ಈಗ ಸದ್ಯಕ್ಕೆ? ಈಗ ಇಷ್ಟೆಲ್ಲ ಅಧಿಕಾರಿಗಳು ಬೃಹತ್ ಸಭೆ ಆಗತ್ತೆ, ಮಹತ್ವದ ಸಭೆ ಇವತ್ತು. ಯಾಕಂದ್ರೆ ನಿರ್ಣಾಯಕ ದಿನ ಇವತ್ತು, ದೂರುದಾರನಿಗೆ ಆಗಿರ್ಬೋದು, ಈ ಕೇಸ್ಗೂ ಕೂಡ ಒಂದಿಷ್ಟು ನಿರ್ಣಾಯಕ ದಿನ ಅಂತಂದ್ರೆ ಇವತ್ತೇ. ಯಾಕಂದ್ರೆ 100 ಶವಗಳನ್ನು ಊತಿಟ್ಟಿದ್ದೀನಿ, 300 ಶವ ಊತಿದ್ದೀನಿ, ಅಷ್ಟೊಂದು ಶವ ಊತಿದ್ದೀನಿ, ಇಷ್ಟೊಂದು ಶವ ಊತಿದ್ದೀನಿ ಅಂತ ಘಂಟಾಘೋಷವಾದ ಹೇಳಿಕೆಗೆ ಇವತ್ತು ಮಹತ್ವದ ಸಭೆ ಕರೆದಿದ್ದಾರೆ. ನೋಡಿ, ಅಸ್ಥಿ ಪಂಜರ ಎಲ್ಲೂ ಕೂಡ ಹುಡುಕಿದ್ರೆ ಸಿಗ್ತಾ ಇಲ್ಲ. ಮುಂದಿನ ನಡೆ ಏನಾಗಬಹುದು, ನಾವು ಏನು ಕುತೂಹಲ ಮೂಡಿಸ್ತಾ ಇದೆ. ನೋಡಿ, GPR ತರಿಸಿ ಅಂತ ಹೇಳಿದ್ರು, GPR ತರಿಸಿದ್ವಿ. ಹೌದು, ಕಾರ್ಮಿಕರಿಂದ ಅಗಿಸಿ ಅಂತ ಹೇಳಿದ್ರೆ ಅದು ಕೂಡ ಮಾಡಿದ್ವಿ. ಇಟಾಚಿಯಿಂದ ತೆಗಿಬೇಕು ಅಂತಂದ್ರೆ ಇಟಾಚಿಯಿಂದ ಕೂಡ ತೆಗೆದ್ವಿ. ಎಷ್ಟೆಲ್ಲ ಕೂಡ ಮಾಡಿದ ಮೇಲೆ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಯಾಕೆ? ನೇರವಾಗಿ ಬಟ್ ಮಾಡೋದು ದೂರುದಾರನ ಮೇಲೆ ಮಾಡಿದ್ರೂ ಕೂಡ ಇವನು ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದಾನ, ಸತ್ಯಾಸತ್ಯತೆ ಹೇಳ್ತಾ ಇದ್ದಾನ ಇಲ್ಲ ಅನ್ನೋದು ತನಿಖೆ. ಈ ದೂರುದಾರನ ಜೊತೆ ಯಾರ್ಯಾರು ಇದ್ರು ಅದೆಲ್ಲವೂ ಕೂಡ ತನಿಖೆ ಆಯಿತು. ಈ ತನಿಖೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು ನೋಡಿ. ಇವತ್ತು 13ನೇ ಪಾಯಿಂಟ್ನಲ್ಲಿ ಮತ್ತೆ ಇವತ್ತು ಶೋಧ ಕಾರ್ಯ ಆಗುತ್ತಾ ಇಲ್ವಾ? ಯಾಕಂದ್ರೆ ಇವತ್ತು SIT ಅಧಿಕಾರಿಗಳು ಬಹಳ ಮಹತ್ವದ ಒಂದು ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಸಂಪೂರ್ಣವಾಗಿ ಧರ್ಮಸ್ಥಳದ ನಿಗೂಢ ರಹಸ್ಯ, ಬುಡೆ ರಹಸ್ಯ ಏನಿದೆ ಇವತ್ತೇ ಅಂತ್ಯ ಆಗುತ್ತಾ, ಅಥವಾ SIT ಅಧಿಕಾರಿಗಳನ್ನ ಸರ್ಕಾರ ವಾಪಸ್ ತಗೊಳ್ಳುತ್ತಾ, ಅಥವಾ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ನಡೀತಾ ಇರುವಂತಹ ಈ SIT ಕಾರ್ಯಾಚರಣೆ, ಈ ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಾಚರಣೆ ವಾಪಸ್ ಬರಬಹುದಾ? ಯಾಕಂದ್ರೆ ಸಿಗಲಿಲ್ಲ ಅಂತಂದ್ರೆ ಮುಂದಿನ ನಡೆ ಏನಾಗಬಹುದು ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ.